ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಸಿಗುತ್ತೆ. ಒಂದು ವಾರದಲ್ಲಿ ನಾನು 3 ವಿಡಿಯೋ ಹಾಕಿದಂದ್ರೂ ಸಹ ನೀವು ಫ್ರೀ ಇದ್ದಿಲ್ಲ, ನೋಡೋಕ್ಕಾಗಿಲ್ಲ ಅಂದ್ರೂ ಮಿಸ್ ಆಗಲ್ಲ. ನಿಮಗೆ ಅದ್ರ ಬಗ್ಗೆ ಮೆಸೇಜ್ ಬಂದ್ಬಿಡುತ್ತೆ. ನೀವು ಫ್ರೀ ಇದ್ದಾಗ ಆ ಮೆಸೇಜ್ ಅನ್ನು ಟಚ್ ಮಾಡಿದ್ರೆ ಸಾಕು, ವಿಡಿಯೋ ಓಪನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ಮಾಹಿತಿಯನ್ನು ನೀವು ತಪ್ಪದೇ ಪಡ್ಕೊಳ್ಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಟಚ್ ಮಾಡಿ. ಜೊತೆಗೆ ಬಹಳಷ್ಟು ಜನ ಕನ್ನಡಿಗರಲ್ಲಿ ಕೂದಲಿನ ಸಮಸ್ಯೆಯನ್ನು ಎದುರಿಸ್ತಿರೋರಲ್ಲಿ ಈ ರೀತಿ ಮಾಹಿತಿ ಕನ್ನಡದಲ್ಲಿ ಲಭ್ಯವಿದೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಇನ್ನೂ ಹೆಚ್ಚು ಜನ ಕನ್ನಡಿಗರ ಮುಖದಲ್ಲಿ ಒಂದು ಮಂದಹಾಸವನ್ನ, ನಗೆಯನ್ನ, ಜೀವನದಲ್ಲಿ ಒಂದು ಉತ್ಸಾಹವನ್ನು ತುಂಬೋದಕ್ಕೆ ನಿಮಗೂ ಸಾಧ್ಯ ಇದೆ. ಏನಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನ ಅದನ್ನ ನೋಡ್ಲಿ. ಅವಾಗ ಅವರಲ್ಲೂ ಸಹ ಒಂದು ಹುಮ್ಮಸ್ಸು, ಒಂದು ಆತ್ಮವಿಶ್ವಾಸ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಈ ಸಹಾಯವನ್ನ ನಾನು ಬೇಡ್ತಾ ಇದ್ದೀನಿ. ದಯವಿಟ್ಟು ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಜೊತೆಗೆ ಈಗ ಇವತ್ತಿನ ವಿಷಯ ಏನಂದ್ರೆ, ನಾನು ಯಾವ ಹೇರ್ ಆಯಿಲ್ ಅನ್ನ ಬಳಸ್ತೀನಿ ಅಂತ ಬಹಳ ಜನ ಕೇಳ್ತಾ ಇದ್ರು. ಅದು ನಾನು ಯಾವುದೇ ಅಂಗಡಿಯಲ್ಲಿ ತಗೊಂಡಿದ್ದಲ್ಲ, ಯಾವುದೇ ಕಂಪ್ನಿಯಲ್ಲಿ ಪ್ರಿಪೇರ್ ಮಾಡಿದಂತ ಹೇರ್ ಆಯಿಲ್ ಅಲ್ಲ. ಇದನ್ನು ನಮ್ಮ ಮನೆಯಲ್ಲಿ ಸಿದ್ಧಪಡಿಸಿರುವಂತ ಹೇರ್ ಆಯಿಲ್ ಅನ್ನೇ ನಾನು ಬಳಸ್ತಾ ಇರೋದು. ಅದು ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ತೋರ್ಸೋಕ್ಕೋಸ್ಕರ ಇದೀನಿ, ಇವತ್ತು ತಗೊಂಡ್ಬಂದಿದ್ದೀನಿ. ನಿಜವಾಗಿ ಹೇಳ್ಬೇಕಂದ್ರೆ ಈಗಾಗಲೇ ಖಾಲಿ ಆಗಕ್ಕೆ ಬಂದಿದೆ. ಇನ್ನೊಂದ್ಸಲ ಮಾಡಿಸ್ಕೊಳ್ಬೇಕು ಮನೆಯಲ್ಲಿ. ಇದೇ ಹೇರ್ ಆಯಿಲ್ ನಾನು ಬಳಸೋದು. ನಿಮ್ಗೆ ಸ್ವಲ್ಪ ದಟ್ಟವಾಗಿದೆ ಅನ್ಸ್ಬೋದು, ಒಂಥರ ಯಾವುದೋ ಕೊಕೋ ಕೋಲಾ ಪೆಪ್ಸಿ ಬಾಟ್ಲಿಗೆ ಹಾಕಿ ಬಂದಿರೋದ್ರಿಂದ ಅದೇ ರೀತಿ ಕಾಣ್ತಾ ಇದೆ. ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ. ಇದ್ರ ಬಣ್ಣ ಸಹ ಇದು ಯಾವ ರೀತಿ ಕಾಣ್ತಾ ಇದೆಯಲ್ಲ ಅದೇ ಬಣ್ಣದಲ್ಲಿದೆ. ಬಾಟ್ಲಿನ ಬಣ್ಣ ಏನಲ್ಲ, ಇದು ಯಾವ ರೀತಿ ಕಾಣ್ತಾ ಇದೆ ಅದೇ ಬಣ್ಣದಲ್ಲಿದೆ. ಇದನ್ನ ನಾನು ವಾರಕ್ಕೆ ಒಂದು 2 ಸಾರಿ 3 ಸಾರಿ ರಾತ್ರಿ ಮಲಗಬೇಕಾದ್ರೆ ಹಚ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬಿಡ್ತೀನಿ. ಈಗ ಈ ಆಯಿಲ್ ಅನ್ನ ಯಾವ ರೀತಿ ತಯಾರು ಮಾಡಿದ್ವಿ, ಅದಕ್ಕೆ ಏನೇನು ವಸ್ತುಗಳು ಬೇಕು ಅನ್ನೋದನ್ನ ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮೊದಲು ಈ ಆಯಿಲ್ ಅನ್ನ ಬಳಸ್ತಿರೋದ್ರಿಂದ ನನಗೆ, ಜೊತೆಗೆ ನಿಮಗೆ ವಾರದಲ್ಲಿ 1 ಸಾರಿ ನಾನು ಈರುಳ್ಳಿ ರಸನ ಬಳಸ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಹೀಟ್ ಕಂಟ್ರೋಲ್ ಮಾಡಕ್ಕೆ ನಾನು ಕರೆಕ್ಟ್ ಆಗಿ ನೋಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹೀಟನ್ನ ಕಂಟ್ರೋಲ್ ಮಾಡ್ಕೊಂತ ಇದ್ದೀನಿ. ಜೊತೆಗೆ ನಾನು ನಿಮಗೆ ಏನೇನು ಹೇಳಿದಿನಲ್ಲ, ಅನೇಕ ವಿಷಯಗಳನ್ನು ನಾನು ಪಾಲಿಸ್ತಾ ಇದ್ದೀನಿ. ಹಾಗಾಗಿ ನನಗೆ ಕೂದಲು ಸಮಸ್ಯೆ ಇಲ್ಲ. ಜೊತೆಗೆ ಈ ಹೇರ್ ಆಯಿಲ್ ಇಂದನೂ ಸಹ ನನಗೆ ಒಳ್ಳೆ ರಿಸಲ್ಟ್ ಇದೆ. ನನಗೆ ಒಳ್ಳೆ ರಿಸಲ್ಟ್ ಇರೋದನ್ನ ನಿಮ್ಮ ಹತ್ರ ಹೇಳೋಕೆ ಬಂದಿದ್ದೀನಿ. ಹಾಗಾಗಿ ಈಗ ನೀವು ಬೇಕಾದ್ರೆ ಈ ಏನೇನು ವಸ್ತುಗಳು ಬೇಕು ಅನ್ನೋದನ್ನ ಬರ್ಕೊಂಡಂಗಿದ್ರೆ ಬರ್ಕೋಬಹುದು, ಇಲ್ಲ ನೆನಪಿಡ್ಕೋಬಹುದು. ಯಾಕಂದ್ರೆ ಸುಲಭವಾಗಿ ಸಿಗುವಂತ ವಸ್ತುಗಳೇ ಇದರಲ್ಲಿ ನಾನು ಬಳಸಿರೋದು. ಇದರಲ್ಲಿ ಬಳಸಿರುವಂತಹ ವಸ್ತುಗಳು: ಕೊಬ್ಬರಿ ಎಣ್ಣೆ 3/4 ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ, 1/4 ಭಾಗ ಅಥವಾ 1/4 ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಹರಳೆಣ್ಣೆ, ಜೊತೆಗೆ ಮೆಂತ್ಯ, ದಾಸವಾಳದ ಎಲೆಗಳು, ಜೊತೆಗೆ ಕರಿಬೇವಿನ ಸೊಪ್ಪು ಅಥವಾ ಕರಿಬೇವಿನ ಎಲೆಗಳು, ಜೊತೆಗೆ ಲೋಳೆ ಸರ, ಮೆಹಂದಿಯ ಎಲೆಗಳು, ಜೊತೆಗೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಇವಿಷ್ಟು ಇದನ್ನ ಸಿದ್ಧಪಡಿಸೋದಕ್ಕೆ ಬೇಕು. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕೊಬ್ಬರಿ ಎಣ್ಣೆಯನ್ನ ಮತ್ತು ಹರಳೆಣ್ಣೆಯನ್ನ ಚೆನ್ನಾಗಿ ಬಿಸಿ ಮಾಡಿ, ಅದು ಯಾವಾಗ ಕುದಿಯೋಕೆ ಶುರುವಾಗುತ್ತೆ, ಇಲ್ಲಿ ಒಂದು ಬಹಳ ಮುಖ್ಯವಾದಂತ ಅಂಶ ಏನಂದ್ರೆ, ನೀವು ಬಹಳ ಹೆಚ್ಚಿಗೆ ಫ್ಲೇಮ್ ಇಟ್ಕೊಂಡು, ಅಂದ್ರೆ ಬೆಂಕಿಯನ್ನ ಬರೆಸ್ಕೊಂಡು ಕುದಿಸೋಕೆ ಹೋಗ್ಬೇಡ್ರಿ. ಕಡಿಮೆ ಬೆಂಕಿಯಲ್ಲಿ, ಮಂದ ಜ್ವಾಲೆಯಲ್ಲಿ, ಲೋ ಫ್ಲೇಮ್ ನಲ್ಲಿ ಬಿಸಿ ಮಾಡ್ಕೊಳ್ಳಿ. ಯಾವಾಗ ಎಣ್ಣೆ ಕುದಿಯೋಕೆ ಶುರುವಾಯಿತು ಆವಾಗ ನೀವು ಮೆಂತ್ಯ ಮತ್ತು ಈ ಲೋಳೆ ಸರ, ಕರಿಬೇವು, ನೆಲ್ಲಿಕಾಯಿ, ಮೆಹಂದಿ ಸೊಪ್ಪುಗಳು, ದಾಸವಾಳದ ಸೊಪ್ಪು ಅಥವಾ ಎಲೆಗಳು, ಕರಿಬೇವಿನ ಎಲೆ, ಇವನ್ನೆಲ್ಲ ಹಾಕಿ ಮತ್ತೆ ಒಂದು 20 ನಿಮಿಷ 30 ನಿಮಿಷ ಕುದಿಯೋಕ್ ಬಿಡಿ. ಅವಾಗ ಈ ಎಲ್ಲ ಹಾಕಿರೋಂತಹ ಇಂಗ್ರೀಡಿಯೆಂಟ್ಸ್, ಪದಾರ್ಥಗಳಲ್ಲಿರುವಂತಹ ಒಳ್ಳೆಯ ಅಂಶ ಆ ಎಣ್ಣೆಯಲ್ಲಿ ಇಳ್ಕೊಳ್ಳುತ್ತೆ. ಎಲ್ಲಿವರೆಗೂ ಕುದಿಸ್ಬೇಕಂದ್ರೆ ಅಲ್ಲಿರುವಂತಹ ವಸ್ತುಗಳು, ಅದರಲ್ಲಿ ಹಾಕಿರುವಂತಹ ವಸ್ತುಗಳು ಫುಲ್ ಮೆತ್ತಗಾಗಿ, ಅದರಲ್ಲಿರುವಂತಹ ರಸ ನಿಮ್ಮ ಎಣ್ಣೆಯಲ್ಲಿ ಇಳಿದಿದೆ ಅಂತ ಅನ್ಸೋವರೆಗೂ ಕುದಿಸಿ. ಕುದಿಸಿದ ನಂತರ ಅದನ್ನ ತೆಗೆದಿಟ್ಟು
ನಾರ್ಮಲ್ ಆಗಿ ಕೈ ಬಿಟ್ಬಿಡಿ ಒಂದಿನ. ಮರುದಿನ ಮತ್ತೆ ಏನ್ ಮಾಡಿ, ಮುಂದಿನ ದಿನ ಮಾರನೇ ದಿನ ಅದನ್ನ ಮತ್ತೆ ಬಿಸಿ ಮಾಡಿ, ಮತ್ತೆ ಒಂದ್ಸಾರಿ ಕುದಿಸಿ, ನಂತರ ತಣ್ಣಗಾದ್ಮೇಲೆ ಅದನ್ನ ನೀವು ಒಂದು ಪಾತ್ರೆಯಲ್ಲಿ ಅದನ್ನ ಸೋಸ್ಕೊಳ್ಳಿ. ಒಂದು ಬಟ್ಟೆ, ಕ್ಲೀನ್ ಆಗಿರುವಂತ ಸ್ವಚ್ಛವಾಗಿರುವಂತ ಕಾಟನ್ ಬಟ್ಟೆಯಲ್ಲಿ ಅದನ್ನ ಸೋಸ್ಕೊಂಡು, ಕಾಟನ್ ಬಟ್ಟೆನೂ ಸಹ ಒಂದ್ಸಾರಿ ಹಿಂಡ್ಕೊಂಡ್ರೆ ಅದರಲ್ಲಿ ಈ ಎಲ್ಲಾ ಪದಾರ್ಥಗಳಲ್ಲಿರುವಂತ ಒಳ್ಳೆ ಅಂಶಗಳು ಎಣ್ಣೆಯಲ್ಲಿ ಬರುತ್ತೆ. ಹೀಗೆ ಮಾಡಿಕೊಂಡು ಇದನ್ನ ಒಂದು 3-4 ತಿಂಗಳು ಸಹ ಬಳಸಬಹುದು ಈ ಎಣ್ಣೆನ. ನಾನು ಈಗಾಗಲೇ ಹೇಳಿದಂತೆ ಮಾಡ್ಕೊಂಡ ಎಣ್ಣೆ ಪೂರ್ತಿ ಕಡಿಮೆ ಆಗಿ ಬಂದಿದೆ. ಮತ್ತೆ ಇದನ್ನ ಮನೆಯಲ್ಲಿ ಹೇಳಿ ಸಿದ್ಧಪಡಿಸ್ಕೊಳ್ಬೇಕು. ಯಾಕಂದ್ರೆ ನನಗೆ ಮಾವು ಮಾಡ್ಕೊಳ್ಬಹುದು, ಅದರ ಸಮಯ ಇರಲ್ಲ. ಹಾಗಾಗಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಹೇಳ್ತಾರೆ, ಮಾಡ್ಕೊಡ್ತಾರೆ. ಇದರಲ್ಲಿ ನಿಮಗೆ ಏನಾದ್ರೂ ಇನ್ನೂ ಒಳ್ಳೆ ಅಂಶಗಳು, ಏನಾದ್ರೂ ಕೂದಲಿನ ಬೆಳವಣಿಗೆಗೆ ಬೇಕಾದಂಥದ್ದು ಹಾಕ್ಬೋದು ಅನ್ಸಿದ್ರೆ ನೀವು ಹಾಕಿ. ಈರುಳ್ಳಿ ಹಾಕಕ್ ಹೋಗ್ಬೇಡಿ, ಅದನ್ನ ಬಿಟ್ಟು ಬೇರೆ ಏನಾದ್ರೂ ಹಾಕಂಗಿದ್ರೆ ಹಾಕಿ ನೀವು ಇನ್ನೂ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು. ಆದ್ರೆ ನಾನು ಈ ಎಣ್ಣೆನ ಬಳಸೋಕೆ ಶುರು ಮಾಡಿದಾಗಿಂದ ಬಹಳ ಒಳ್ಳೆ ರಿಸಲ್ಟ್ ಇದೆ. ಏನು ಕೂದಲು ಉದುರೋ ಸಮಸ್ಯೆ ಆಗೀಗೆ ಏನೂ ಇಲ್ಲ. ಜೊತೆಗೆ ನಾನು ಬರೀ ಇದು ಒಂದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಹೀಟ್ ಅನ್ನು ಸಹ ಕಂಟ್ರೋಲ್ ಇಟ್ಕೊಂಡಿದ್ದೀನಿ. 2 ದಿನ 3 ದಿನಕ್ಕೊಂದ್ಸಲ ಎಣ್ಣೆ ಹಚ್ಕೊಂಡ ಮೇಲೆ ಸ್ನಾನ ಮಾಡ್ತೀನಲ್ಲ, ತಲೆ ಎಲ್ಲ ಸ್ವಚ್ಛವಾಗಿರುತ್ತೆ. ಅದರ ನಂತರ ನಾನು ಧೂಳದಲ್ಲಿ ಏನಾರ ಹೋಗ್ಬೇಕಂದ್ರೆ ತಲೆಗೆ ಒಂದು ಖರ್ಚಿಪ್ ಇಟ್ಕೊಂಡಾದ್ರೂ ಹೆಲ್ಮೆಟ್ ಹಾಕೊಂಡಿರ್ತೀನಿ, ಅಥವಾ ಖರ್ಚಿಪ್ ಇಟ್ಕೊಂಡಾದ್ರೂ ಹೋಗಿರ್ತೀನಿ. ಅದರ ನಂತರ DST ಬ್ಲಾಕ್ ಮಾಡಕ್ ಏನೇನು ಸುಲಭವಾಗಿ ಸಿಗುವಂತ ಕುಂಬಳಕಾಯಿ ಬೀಜ ಆಗಿರ್ಲಿ, ಆಮೇಲೆ ಬಾಳೆಹಣ್ಣು ಆಗಿರ್ಲಿ, ಟೊಮ್ಯಾಟೊ ಆಗಿರ್ಲಿ, ಇಂಥ ಚಿಕ್ಕ ಚಿಕ್ಕ ವಸ್ತುಗಳನ್ನು ತಿಂತಿರ್ತೀನಿ. ಮೊಳಕೆ ಹಾಕಿದ ಕಾಳು ತಿಂತಿರ್ತೀನಿ. ಇವನು ಸಹ ಮಾಡ್ತಾ ಇದ್ದೀನಿ. ಹಾಗಾಗಿ ಜೊತೆಗೆ ಈ ಒಳ್ಳೆ ಎಣ್ಣೆಯನ್ನು ಬಳಸೋದ್ರಿಂದ ನನಗೆ ಕೂದಲು ಉದುರೋ ಸಮಸ್ಯೆ ನನಗೆ ಬಹಳ ಕಂಟ್ರೋಲ್ ನಲ್ಲಿದೆ. ನಾನು ಇದರಲ್ಲಿ ಯಾವ್ದಾದ್ರು ಸ್ವಲ್ಪ ಅಲಕ್ಷ್ಯ ಮಾಡಿದೆ ಅಂದ್ರೆ ನನಗೆ ಮತ್ತೆ ಬೇಗ ಗೊತ್ತಾಗ್ಬಿಡುತ್ತೆ ಕೂದಲು ಉದುರೋ ಶುರುವಾಗುತ್ತೆ ಅಂತ. ಅವಾಗ ಮತ್ತೆ ಒಂದು 15 ದಿನದಿಂದ ನಿಮಗೆ ಹೇಳಿದ್ದೆ, ಕೂದಲು ಉದುರೋ ಸಮಸ್ಯೆ ನನಗೂ ಶುರುವಾಗ್ತಾ ಇದೆ ನೆಗ್ಲಿಜೆನ್ಸಿಯಿಂದ ಅಂತ. ನೆಗ್ಲೆಕ್ಟ್ ಮಾಡಿದ್ರೆ ಎಲ್ಲರಿಗೂ ಆಗುತ್ತೆ, ಅಲಕ್ಷ್ಯ ಮಾಡಿದ್ರೆ. ಹಾಗಾಗಿ ಈ ಅಲಕ್ಷ್ಯ ಮಾಡಿದ್ರ ಹಾಗೆ ಈ ಎಣ್ಣೆನೂ ಸಹ ನಿಮಗೆ ಬೇಕಾದ್ರೆ ನೀವು ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಬಳಸಬಹುದು. ನೀವು ಮಾರ್ಕೆಟ್ ನಲ್ಲಿ ಹೋಗ್ತಾ ಇರ್ತೀರಲ್ಲ, ಎಲ್ಲಾ ಎಣ್ಣೆಯಲ್ಲೂ ಸಹ ಒಳ್ಳೊಳ್ಳೆ ಎಣ್ಣೆ ಅಂತ ಏನೇನು ಹೇಳ್ತಾರಲ್ಲ, ಅದರಲ್ಲೂ ಸಹ ಅದು ನಿಜವಾಗ್ಲೂ ಒಳ್ಳೇದಾಗಿದ್ರೆ ಇದೇ ಅಂಶಗಳಿರುತ್ತೆ. ಅಥವಾ ಇದರಲ್ಲಿ ಇನ್ನೊಂದು 2-3 ಅಂಶಗಳನ್ನ ಹೆಚ್ಚಿಗೆ ಮಾಡಿರ್ಬೋದು ಅಥವಾ ಕಡಿಮೆ ಮಾಡಿರ್ಬೋದು. ಆದ್ರೆ ಈ ಎಣ್ಣೆಯಲ್ಲಿರುವಂತಹ ಪ್ರತಿಯೊಂದು ಅಂಶನೂ ಸಹ ಕೂದಲಿನ ಬೆಳವಣಿಗೆಗೆ ಬಹಳ ಮುಖ್ಯವಾದಂತದ್ದು. ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೇನಾದ್ರೂ ಇದ್ರ ಬಗ್ಗೆ ಇದನ್ನ ಬಳಸಿ ಒಳ್ಳೆ ರಿಸಲ್ಟ್ ಬಂತು ಅಂದ್ರೆ, ಚೆನ್ನಾಗಿ ಅನಿಸ್ತು ಅಂದ್ರೆ, ಅಥವಾ ಏನೇ ನಿಮ್ಮ ಭಾವನೆ ಇದ್ರೂ ಸಹ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ.